ಇದ್ರಾಗ ಚೆನ್ನಾಗಿದಾವೆ ಬಟ್ಟೆಗಳು. ಬಟ್ಟೆ ಚೆನ್ನಾಗಿದ್ದಾವೆ, ಬಜೆಟ್ ಇಷ್ಟ ಆಗ್ತಿಲ್ಲ. ಕಮ್ಮಿ ಇರುತ್ತೆ ಅಂತ ಅಲ್ಲಿ ನೋಡಿದ್ರೆ ಹೆವಿ ಪ್ರೈಸ್ ಐತೆ ಅದರಲ್ಲಿ. ಗೈಸ್ ಅಲ್ಲಿಂದ ಆಟೋ ಹತ್ಕೊಂಡು ಎಲ್ಲ ಕಾಣ ಹೇಗೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಅಂತಂದರೆ ಯಾವ್ದಾದ್ರು ಟ್ರೆಂಡಿಗೆ ಬಂದಿದ್ದೀವಿ. ಇಲ್ಲಿ ಔಟ್ಫಿಟ್ ತೊಗೊಂಡು ಹೋಗ್ಬೇಕು. ಯಾವ ತೊಗೊಂತೀವಿ, ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ನಾವು ಔಟ್ಫಿಟ್ ನೋಡೋಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿದೆ. ಯಾರು ತಗೊಳ್ಳೋಣ ಬ್ರೋ? ಇದು ಮಾಡೋಣ. ಓಕೆ, ಟೇಕ್. ಸಾಕು ಬಾ, ಹೋಗಿ ಟ್ರೈ ಮಾಡಿ ನೋಡೋಣ. ಔಟ್ಫಿಟ್ ಹೀಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿದ್ದಾರೆ, ಕಮೆಂಟ್ ಮಾಡಿ. ಚೆನ್ನಾಗೈತಾ? ಸಖತ್ತಾಗಿದೆ ಬ್ರೋ. ಚೆಕ್ ಮಾಡಿ ನೋಡಿ ನಾವು ಔಟ್ಫಿಟ್ ಹೇಗಿದೆ ಅಂತ. ಗಾಯ್ಸ್ ನೀವು ನೋಡಿ. ಇನ್ನೂ ಎರಡು ಇದ್ದಾರೆ, ಅವ್ನು ಚೆಕ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಅಲ್ಲೇನು ಬಟ್ಟೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ಬ್ಯಾಗ್ ಹೋಗ್ತಾ ಇದ್ವಿ. ಒಂದು ಚೆನ್ನಾಗಿಲ್ಲ ತಾನೆ ಬಟ್ಟೆಗಳು, ಅಷ್ಟೊಂದು ಲೈಕ್ ಆಗಿಲ್ಲ ನಮಗೆ. ಅದಕ್ಕೆ ಕೋಡ್ ನೆಕ್ಸ್ಟ್ ಹೋಗಿ ಬೇರೆ ಕಡೆ ನೋಡೋಣ, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ. ಕೋಡಲ್ಲಿ ನಾವು ಟೈಮ್ ಮಾಡ್ತಾ ಇದ್ದೀವಿ ಬಟ್ಟೆಗಳನ್ನ. ಹಾಂ, ಬೇರೆ ಯಾವ್ದು ನೋಡಿ. ಇಲ್ಲೇ ಕೋಡಲ್ಲಿ ಚಿತ್ರದುರ್ಗದಲ್ಲಿ ಇರುವಂತಹ ಕೋಡ್ ಅಂತ ಅಪಾರ್ಟ್ಮೆಂಟಲ್ಲಿ ನಾವು ಬರ್ತಾ ಇದ್ದೀವಿ. ಚೆಕ್ ಮಾಡೋಣ ಬನ್ನಿ ಯಾವ ಥರ ಇದರಲ್ಲಿ ಟ್ರೈ ಮಾಡೋಣ ಬ್ರೋ. ಇದರಲ್ಲಿ ಹೋಗಿ ನೋಡೋಣ ಬನ್ನಿ ಗಾಯ್ಸ್. ಒಳಗಡೆ ಹೋಗಿ ಅಲ್ಲಿ ಬರ್ತಾರೆ ಮೇಲೆ ಹೋಗ್ಬಿಟ್ಟು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬ್ರೋ. ಎಲ್ಲ ಕನ್ನಡ ಮಾತಾಡಿದ್ವು, ನಾವು ಕನ್ನಡ ಬರಬೇಕಲ್ಲ. ಹೌದಾ? ನಮ್ಮ ಸೈನ್ಸ್ ಬಿಡಲ್ಲ, ಇಂಗ್ಲೀಷ್ ಸರ್ಕಾರ ಮಾಡೋದನ್ನ ಕೂಡ ನೀನಾ? ನಂದಿಗೆ ಸಿಗು ಬರೋದು ಅಲರ್ಜ್ಬಿಟ್ಟು ನಾವು. ಗಾಯ್ಸ್ ನಾವು ಫ್ರೆಂಡ್ಸ್ ಎಲ್ಲ ಇದ್ವಿ. ಬಟ್ಟೆ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಲ್ಲಿ ಕೋಡಿಗೆ ಬಂದ್ವಿ, ಅಲ್ಲಿ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಜೂಡಿಯೋಗೆ ಹೋಗ್ತಿದ್ವಿ. ಜೂಡಿಯೋದಲ್ಲಿ ಹೋಗಿ ಹೇಗಿರುತ್ತೆ ಬಟ್ಟೆ ಅಂತ ನೋಡಬೇಕು. ಹೋಗ್ತಾ ಇದ್ವಿ, ಹೋಗೋಣ ಬನ್ನಿ. ಆಯಿತಾ ಗಾಯ್ಸ್, ನಾವು ಜೂಡಿಯೋಗೆ ಬಂದ್ವಿ. ಬಟ್ಟೆ ಹೇಗಿರುತ್ತೆ ಅಂತ ಒಳಗಡೆ ಹೋಗಿ ನೋಡ್ಬಿಟ್ಟು ಆಮೇಲೆ ತೊಗೊಂಡ್ಬರೋಣ ಬನ್ನಿ. ಗಾಯ್ಸ್ ಅವಾಗಿಂದ ಬಟ್ಟೆ ಹುಡುಕ್ತಾ ಇದೀವಿ. ಎಲ್ಲಿ ಒಂದು ಇಡೀ ದುರ್ಗದಲ್ಲಿ ಬಟ್ಟೆ ಹೊಡ್ತಿದ್ವಿ ಗಾಯ್ಸ್. ಒಂದೊಂದು ನಮ್ಗೆ ಸೆಟ್ ಆಗ್ತಿಲ್ಲ ಬಟ್ಟೆಗಳು. ಇಷ್ಟು ಚೆನ್ನಾಗಿ ಹಂಗಾಗಿ ಈಗ ಸ್ಟುಡಿಯೋದೆಲ್ಲ ಬಂದಿದ್ದೀವಿ. ನೋಡೋಣ, ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಬಟ್ಟೆ ಅಂತ. ನೋಡಿ ನೋಡೋಣ. ಇಲ್ಲಿ ನೋಡೋಣ ಬನ್ನಿ ಬ್ರೋ. ಯಾವುದೋ ಒಂದು ನೋಡೋಣ ಹೋಗಿ. ಬ್ರೋ ಯಾವುದೋ ಒಂದು ಟ್ರೈ ಮಾಡೋಣ. ಬ್ರೋ ಸುಮಾರು ಮಾಲ್ಗಳೆಲ್ಲ ತಿರ್ಕೊಂಡು ಬಂದಿದ್ದೀವಿ, ಒಂದು ಬಟ್ಟೆ ನಮ್ಗೆ ಸೆಟ್ ಆಗ್ತಿಲ್ಲ. ನಾವಿನ್ನು ಯಾವ ಸ್ಟುಡಿಯೋದಾಗ ಹೋಗ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಸ್ಟುಡಿಯೋದಾಗ ಬಂದಿದ್ದೀವಿ, ನೋಡೋಣ ಔಟ್ಫಿಟ್ಸ್ ಯಾವ ಥರ ಇರುತ್ತೆ ಅಂತಂದು. ಟಿ ಶರ್ಟ್ ಚೆನ್ನಾಗಿದ್ದಂಗೆ ಐತೆ ನೋಡಿದ್ರು ಅದು. ಹಾಂ, ಟಿ ಶರ್ಟ್ ಚೆನ್ನಾಗಿದ್ದಂಗೆ ಐತೆ. ಟ್ರೈ ಮಾಡೋಣ. ಇದು ತೊಗೊಂಡಿದ್ದೀವಿ ಬ್ರೋ, ನೋಡೋಣ ಇದನ್ನು ಟ್ರೈ ಮಾಡೋಣ. ಬಟ್ ನಮಗೆ ವೇರ್ ಆದರೆ ನಾವು ಓಕೆ ಮಾಡೋಣ. ಟ್ರೈ ಮಾಡೋಣ ಹೋಗಿ. ಅದು ಪ್ರಾಪರಾಗಿ ಇಷ್ಟ ಆಗ್ತಿಲ್ಲ ಔಟ್ಫಿಟ್ಸ್ ಎಲ್ಲ. ಸುಮಾರು ಸಾಲುಗಳು ತಿರುಗಿದ್ದೀವಿ, ಅಷ್ಟೊಂದು ನಮ್ಗೆ ಇಷ್ಟ ಆಗ್ತಿಲ್ಲ ಯಾವುದು. ಇದು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಏನಿಲ್ಲ ಬ್ರೋ. ಮ್ಯಾಕ್ಸಲ್ಲೇ ಹೋಗ್ಬೇಕು ನಾವು ಅಷ್ಟೇ. ಹಾಂ, ಮ್ಯಾಕ್ಸಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ. ಅಲ್ಲಿ ಹೋಗಿ ಟ್ರೈ ಮಾಡೋಣ. ನೋಡೋಣ, ಜುಡಿಯೋದಲ್ಲಿ ಟ್ರೈ ಮಾಡ್ತಿದ್ರು. ಮ್ಯಾಕ್ಸಲ್ಲಿ ಟ್ರೈ ಮಾಡೋಣ. ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲ ಇವು. ಚಿತ್ರದುರ್ಗದಲ್ಲಿ ಉತ್ತಮ ಮಾರುಕಟ್ಟೆ ಸಮೇತ ಚಿತ್ರದುರ್ಗದಲ್ಲಿ ಇರುವಂತಹ
ಸ್ಟುಡಿಯೋದಲ್ಲಿ ನಾವು ಇದ್ದೀವಿ ನೋಡೋಣ. ಅಲ್ಲ ಬ್ರೋ, ಟ್ರೈ ಮಾಡೋಣ ಮನೆ ಹೋಗಿ. ಒಂದು ತೊಗೊಂಡು ಏನು ಮಾಡಿದ್ವಿ ಬ್ರೋ, ಇನ್ನೊಂದು ತೊಗೊಳ್ಳೋಣ. ಇಲ್ಲಿ ನೋಡೋ ಮನೆ ಬ್ರೋ, ಇಲ್ಲಿ ಇದ್ರಾಗ ಚೆನ್ನಾಗಿದೆ ಬಟ್ಟೆಗಳು. ಚೆನ್ನಾಗಿ ಬ್ರೋ ಇದನ್ನ ತಗೊಳ್ಳಿ. ಅದನ್ನೇ ತೋರಿಸ್ತೀರ. ಸ್ಟಾಪ್. ಬಟ್ಟೆ ಚೆನ್ನಾಗಿದ್ದಾವೆ, ಬಜೆಟ್ ಇಷ್ಟ ಆಗ್ತಿಲ್ಲ ಗೈಸ್. ಎಲ್ಲ ಕಡೆ ಹೋಗಿ ಬಂದ್ವಿ, ಒಂದು ಕಡೆನೂ ಬಟ್ಟೆ ಇಷ್ಟ ಆಗಲಿಲ್ಲ. ಇವ್ರು ನಮ್ಮ ಬ್ರದರ್ ಇದ್ದಾರಲ್ಲ, ಎಲ್ಲ ಕಡೆ ಕರ್ಕೊಂಡೋಗ್ಬಿಟ್ಟು ಬಟ್ಟೆ ತಗೊಂಡಿನ ಅಂತಂದು ಎಲ್ಲೂ ಒಂದು ಕಡೆನೂ ಬಟ್ಟೆ ತಗೊಂಡಿಲ್ಲ. ಸುಮ್ಮನೆ ತಿರುಗಾಡಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ಟೆ ಚೆನ್ನಾಗಿದೆ. ಮ್ಯಾಕ್ಸಲ್ಲಿ ಹೋದ್ವಿ, ಪ್ರತಿಯೊಂದು ಕಡೆನೂ ಬಟ್ಟೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡು ಹೋದ್ವಿ. ಬಟ್ ನಮ್ಗೆ ಅದು ಯಾವುದು ಲೈಕ್ ಆಗ್ತಿಲ್ಲ. ಬಟ್ ಮ್ಯಾಟರ್ ಏನಪ್ಪ ಅಂತಂದರೆ ಅದ್ರಲ್ಲಿ ಪ್ರೈಸ್ ಇರೋದು ನಮಗೆ ಮ್ಯಾಟರ್. ಅದೇ ಬಜೆಟ್ ಜಾಸ್ತಿ ಇತ್ತು ಅದರಲ್ಲಿ, ಅದೆಲ್ಲ ನಮ್ಗೆ ಸೂಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಬಟ್ಟೆಗಳನ್ನು ಯಾವುದೇ ಥರನೂ ಶಾಪಿಂಗ್ ಮಾಡಿಲ್ಲ ಗಾಯ್ಸ್ ನಾವು. ಅದೇ ನಾವು ಕಮ್ಮಿ ಇರುತ್ತೆ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಹೆವಿ ಪ್ರೈಸ್ ಐತೆ ಅದರಲ್ಲಿ. ಹಂಗಾಗಿ ನಾವು ಯಾವುದೇ ಥರದ ಶಾಪಿಂಗ್ ಮಾಡಿಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಬ್ರೋ, ನಿಮಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಆಸೆ? ನನಗೂ ಆಸೆ ಇದೆ ಬ್ರೋ, ಬಟ್ ಅದನ್ನ ಯಾವ ಥರ ನಾನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಒಂದ್ಸತಿ ಟ್ರೈ ಮಾಡಿ ಬ್ರೋ. ವಾಟ್ಸಪ್ ಅಂಡ್ ಮೈ ಯೂಟ್ಯೂಬ್ ಚಾನಲ್ ಇಸ್ ಗಾಯ್ಸ್ ಕಮಾನ್. ಸೂಪರ್ ಆಗಿ ಮಾಡ್ತೀರ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್, ಅಲ್ಲಿಂದ ಆಟೋ ಹಾಕೊಂಡು ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಮನೆ ಹತ್ರ ಟಿ ವಿ ಕುಡ್ಕೊಂಡು ಈ ಬ್ಲಾಗ್ ಇಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನಗಳಾಗಿ ಬ್ಲಾಗ್ ಮಾಡಿದೆ, ಇವತ್ತು ಫ್ರೀ ಆಗಿಬಿಟ್ಟು ಬ್ಲಾಗ್ ಮಾಡಿದ್ದೀನಿ. ಇನ್ಮೇಲಿಂದ ಆದಷ್ಟು ಬೇಗ ಬ್ಲಾಗ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನನ್ನ ಬ್ಲಾಗ್ ಬರುತ್ತೆ. ಓಕೆ, ಬಾಯ್.